ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಕಲ್ಯಾಣ ನಾಡು ವಿಕಾಸ ವೇದಿಕೆ ವತಿಯಿಂದ ಕಮಲಾಪುರ ತಾಲೂಕಿನಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಭ್ರಷ್ಟಾಚಾರ ಏನೇನು ಮಾಡ್ತಾ ಇದ್ದಾರಪ್ಪ ಅಂದರೆ ತಾಲೂಕು ಪಂಚಾಯತಿ ಇವರಾದ ನೀಲನಾಥ್ ರೆಡ್ಡಿ, ಅವರ ಸಹಾಯಕರಾದ ರಾಹುಲ್ ಮತ್ತು ಉದಯ್ ಕುಮಾರ್ ಇವರೆಲ್ಲರೂ ಸೇರಿ ಕಮಲಾಪುರ ತಾಲೂಕಿನಲ್ಲಿ ಏನು ಕೆಲಸ ನಡೆದಿತ್ತು, ನರೇಗಾ ಕೆಲಸ ಅಲ್ಲಿ ಬೇರೆ ಬೇರೆ ಪಂಚಾಯತಿಯ ಅಡಿಯಲ್ಲಿ ನಡೀತಕ್ಕಂಥ ಎಲ್ಲ ಕೆಲಸ ಕಾಮಗಾರಿಗಳಲ್ಲಿ ದುಡ್ಡು ತೊಗೊಂಡು ಪರ್ಸೆಂಟೇಜ್ ತೊಗೊಂಡು ಬಿಲ್ ಮಾಡ್ತಾ ಇದ್ದಾರೆ. ಯಾರು ಪರ್ಸೆಂಟೇಜ್ ಕೊಡಲ್ಲ, ಕೆಲಸ ನೀಟ್ ಮಾಡಿದ್ರು ಅವ್ರು ಬಿಲ್ ಆಗ್ತಾಯಿಲ್ಲ. ಅದಕ್ಕೆ ನಾವು ಇವತ್ತಿನ ದಿವಸ ಈ ಹೋರಾಟ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಪ್ರಿಯಾಂಕ್ ಸಾಬ್ರಿಗೆ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ. ಕೂಡಲೇ ನೀಲಗಂಗಾ ಮೇಡಮ್ ಅವರಿಗೆ, ಜೊತೆಗೆ ಜಗನ್ನಾಥ್ ರೆಡ್ಡಿ ಅವರಿಗೆ, ಉದಯ್ ಕುಮಾರ್ ಅವರಿಗೆ, ರಾಹುಲ್ ಸರ್ ಅವರಿಗೆ ಈ ಕೂಡಲೇ ಅವ್ರ ವಿರುದ್ಧ ತನಿಖೆ ಮಾಡಿ ಅವರನ್ನು ಸೇವೆಯಿಂದ ವಜಾ ಮಾಡಬೇಕಂತೇಳಿ ಈ ಮೂಲಕ ಕೇಳ್ಕೊತಿದ್ದೀವಿ. ಪ್ರತಿ ಕಾಮಗಾರಿ ಪ್ರತಿ ಕಮಲಾಪುರ ತಾಲೂಕಿನ 18 ಹಳ್ಳಿಗಳದಾವ. ಪ್ರತಿ ಹಳ್ಳಿದಾಗ ಇದೇ ನಡೆಸ್ಯಾರ ಇವರು. ಜೊತೆಗೆ ಈಗ ಈ ಹೋರಾಟದ ಉದ್ದೇಶ ಏನಪ್ಪ ಅಂತಂದ್ರೆ ಜನರಿಗೆ ಕೆಲಸ ಆಗಬೇಕು, ಗುಣಮಟ್ಟದ ಕೆಲಸ ಆಗಬೇಕು. ಈಗ ಪರ್ಸೆಂಟೇಜ್ ತೊಗೊಂಡು ಇವ್ರು ಪರ್ಸೆಂಟೇಜ್ ತೊಗೊಂಡು ಯಾರು ಕೆಲಸ ಮಾಡಲ್ಲ ಅವ್ರು ಆಫೀಸ್ದಾಗ ಕೂತೇ ಬಿಲ್ ಮಾಡುತ್ತಾರೆ. ಈ ರೀತಿ ಆದರೆ ಗುಣಮಟ್ಟದ ಕೆಲಸ ಆಗಂಗಿಲ್ಲ. ಕೆಲಸ ಮಾಡಿದವ್ರಿಗೂ 108 ಸಬು ಬೆಳಕೆ ಕೆಲಸ ಆಗಿಲ್ಲ, ಅದು ಆಗ್ಯದ ಇದು ಆಗ್ಯದ ಅಂತೇಳಿ ಅವ್ರು ಬಿಲ್ ಮಾಡ್ತಾಯಿಲ್ಲ. ಇದಕ್ಕಾಗಿ ನಾವು ಜಿಲ್ಲಾ ಪಂಚಾಯತ್ ಸಿ ಅವ್ರ ಮೂಲಕ ಸನ್ಮಾನ್ಯ ಪ್ರಿಯಾಂಕ್ ಸಾಬ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ಈ ಕೂಡಲೇ ಕಮಲಾಪುರ ತಾಲೂಕಿನಲ್ಲಿ ಆಗ್ತಕ್ಕಂಥ ಅವ್ಯವಹಾರವನ್ನು ತಮ್ಮ ಗಮನಕ್ಕೆ ನಾವು ತರಲಾಗ್ತಾ ಇದ್ದೀವಿ. ಈ ಕೂಡಲೇ ಕಮಲಾಪುರ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನು, ತಾಲೂಕು ಪಂಚಾಯತಿ ಮುಖ್ಯ ಅಧಿಕಾರಿಗಳನ್ನು, ಜೊತೆಗೆ ನರೇಗಾ ಜಗನ್ನಾಥ್ ರೆಡ್ಡಿ ಅವರನ್ನು ಈ ಕೂಡಲೇ ಅಮಾನತು ಮಾಡಿ ಅವ್ರ ವಿರುದ್ಧ ಇಲಾಖೆದು ತನಿಖೆ ಮಾಡಬೇಕಂತೇಳಿ ನಾವು ಕಲ್ಯಾಣ ನಾಡು ವಿಕಾಸ ವೇದಿಕೆಯ ಜಿಲ್ಲಾ ವತಿಯಿಂದ ನಮ್ಮ ಕಮಲಾಪುರ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ತಾಲೂಕು ಪಂಚಾಯತ್ನಲ್ಲಿ ನಡೆದಿರುವಂಥ ಒಂದು ಭ್ರಷ್ಟಾಚಾರ, ಇದರ ವಿರುದ್ಧ ನಮ್ಮ ಈ ಕಲ್ಯಾಣ ನಾಡು ವಿಕಾಸ ವೇದಿಕೆ ಇವತ್ತು ಜಿಲ್ಲಾ ಪಂಚಾಯತ್ ಕಲಬುರಗಿ ಎದುರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ಮೂಲಕ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸ್ತಿದ್ದೀವಿ. ಕಮಲಾಪುರ ತಾಲೂಕಿನಲ್ಲಿ ಈಗಾಗಲೇ ನಾವು ಕಂಡಿರೋ ಪ್ರಕಾರ ಏನು ED ಅಂಥೇಳಿ ಅಧಿಕಾರವನ್ನು ಚಲಾಯಿಸ್ತಾ ಇರುವಂಥ ಜಗನ್ನಾಥ್ ರೆಡ್ಡಿ ಅವರ ವಿರುದ್ಧ ನನ್ನ ಆರೋಪ ಇದೆ. ಏನಪ್ಪ ಅಂತಂದರೆ ಈಗಾಗಲೇ ಅವ್ರ ಮೇಲೆ ಕಮಲಾಪುರ ತಾಲೂಕಿನ ಪ್ರತಿ ಪಂಚಾಯತ್ನಲ್ಲೂ ಆರೋಪಗಳಿದ್ದಾವೆ. ಮತ್ತು ಸಾಕ್ಷಿ ಮೂಲಕ ಹೇಳಬೇಕಾದ್ರೆ ಯಡ್ರಾಮಿ ಪಂಚಾಯತ್ನಲ್ಲಿ, ಯಡ್ರಾಮಿ ತಾಲೂಕಿನಲ್ಲಿರುವಂಥ ಅವ್ರ ಮೇಲೆ ಪ್ರಕರಣವನ್ನು ದಾಖಲಾಗಿದೆ. ಇದರ ವಿರುದ್ಧ ನಮ್ಮ ಕಮಲಾಪುರ ತಾಲೂಕಿನಲ್ಲಿ ಅವರ ಮೇಲೆ ಕೆಲವು ಆರೋಪಗಳನ್ನು ಕೇಳಿಬಂದಿದ್ದು ಈ ಕೂಡಲೇ ಆ ಜಗನ್ನಾಥ್ ರೆಡ್ಡಿ ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು. ಮತ್ತು ನಮ್ಮ ಉಸ್ತುವಾರಿ ಸಚಿವರಲ್ಲಿ ವಿಶೇಷವಾಗಿ ಮನವಿ ಮಾಡಿಕೊಳ್ಳೋದೇನಂತಂದರೆ, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ನೀವು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದು ವಿಶೇಷವಾಗಿ ಕಮಲಾಪುರ ತಾಲೂಕಿನ ಇಂಥ ಅಧಿಕಾರಿಗಳನ್ನು ಕೂಡಲೇ ವಜಾಗೊಳಿಸಬೇಕು. ಯಾಕಂದರೆ ಇಂಥ ಅಧಿಕಾರಿಗಳಿಂದ ಇರೋದರಿಂದ ನಿಷ್ಠಾವಂತ ಅಧಿಕಾರಿಗಳಿಗೂ ಸಹ ಕೆಟ್ಟ ಹೆಸರು ಬರ್ತಿದೆ. ಆದ ಕಾರಣ ದಯವಿಟ್ಟು ಇದನ್ನು ಮುನ್ನೆಲೆಗೆ ತೆಗೆದುಕೊಂಡು ಈ ಅಧಿಕಾರಿಯನ್ನು ಜಗನ್ನಾಥ್ ರೆಡ್ಡಿ ಅವರನ್ನು ಕೂಡಲೇ ವಜಾಗೊಳಿಸಬೇಕು. ಹಾಗೂ ರಾಹುಲ್ ಮತ್ತು ಅವರ ಸಹಾಯಕರಾಗಿ ರಾಹುಲ್ ಮತ್ತು ಉದಯ್ ಕುಮಾರ್ ಇವರನ್ನು ಸಹ ವಜಾಗೊಳಿಸಬೇಕಂತ ಹೇಳಿ ನಮ್ಮ ವೇದಿಕೆ ವತಿಯಿಂದ ಮನವಿ ಮಾಡ್ಕೊತಿದ್ದೀವಿ.